ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತಗೊಬಂದಿದ್ದೀನಿ. ಅದೇ ಮಾವಿನಕಾಯಿ ಚಿತ್ರಾನ್ನ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನ ತೋರಿಸ್ಕೊಳ್ತೀನಿ. ಸೊ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಚಟ್ನಿ ಹಾಗೆ ಚಿತ್ರಾನ್ನ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಕ್ಕೂ ಮೊದಲು ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡಿ. ಹಾಗೆ ನಿಮಗೆ ನಾನು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ. ಹಾಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಅದು ಮಾವಿನಕಾಯಿನ ಬಳಸ್ಕೊಂಡು. ಸೊ ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು, ಇದಕ್ಕೆ ಚಿತ್ರಾನ್ನ ಅಂದಮೇಲೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋಬೇಕಲ್ವ. 5 ರಿಂದ 6 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ 5 ಸ್ಪೂನಷ್ಟು ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ಳೋಣ. ಚಿತ್ರಾನ್ನದಲ್ಲಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿನೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಬೀಜ ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಜಸ್ಟು ಒಂದು 50% ಅಷ್ಟು ಫ್ರೈ ಮಾಡಿದ್ರೆ ಆಗಲ್ಲ, ಅದು ಸ್ವಲ್ಪ ಕಚ್ಚಾ ಪಚ್ಚ ಇರುತ್ತೆ. ಅದಕ್ಕೆ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೇ ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸೊ ಕಡಲೆ ಬೀಜ ಫ್ರೈ ಆದಮೇಲೆ ಇದಕ್ಕೇ ಕಡಲೆಬೇಳೆ 1 ಸ್ಪೂನು ಹಾಗೆ ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಂಬಿಟ್ಟು ಅವು ಸ್ವಲ್ಪ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದರ ಜೊತೆಗೆ ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೊಂಬಿಟ್ಟು, ಹಾಗೆ 1 ಕಪ್ ಅಷ್ಟು ಈರುಳ್ಳಿನ ತಗೊಳ್ಳೋಣ. ಸೊ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ ಮೇಲೆ ಗೊಜ್ಜು ಡಿಪೆಂಡ್ ಆಗಿರುತ್ತೆ. ಹಾಗೆ ನಾವೇನಾದ್ರು 4 ರಿಂದ 5 ಜನಕ್ಕೆ ಮಾಡೋಂಗಿದ್ರೆ 1 ಕಪ್ ಅಷ್ಟು ಈರುಳ್ಳಿ ಆಗುತ್ತೆ. ಇದಕ್ಕೇ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಬಿಟ್ಟು ಈರುಳ್ಳಿ ಹಾಕಿದ ಮೇಲೆ ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಸೊ ಈರುಳ್ಳಿ ಇನ್ನೂ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಅದು ಹುಳಿ ಮಾವಿನಕಾಯಿ ಇದು. ಸೊ ಹುಳಿ ಮಾವಿನಕಾಯಿ ಹಾರೆ ಚಿತ್ರಾನ್ನಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹುಳಿ ಆಗಿರುತ್ತಲ್ಲ ತಿನ್ಬೇಕಾದ್ರೆ. ಇದಕ್ಕೆ ಮಾವಿನಕಾಯಿನ ವಾಶ್ ಮಾಡಿಕೊಂಡು ತುರಿದಿಟ್ಕೊಂಡು ಇವಾಗ ಮಾವಿನಕಾಯಿ ತುರಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ತುರಿ ಹಾಕಿದ ಮೇಲೆ 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ಹಾಗೆ ಕಲರು ಸ್ವಲ್ಪ ಚೇಂಜ್ ಆಗ್ತಿರುತ್ತಲ್ಲ, ಮಾವಿನಕಾಯಿ ಫ್ರೈ ಆಗಿರೋದು ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಸೊ ನೀವೇನಾದ್ರು ನಾರ್ಮಲ್ ತೋತಾಪುರಿ ಈ ಥರ ಮಾವಿನಕಾಯಿ ಏನಾದ್ರು ಬಳಸಿದ್ರೆ ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಳ್ಳಿ. ಇಲ್ಲ ಹುಳಿ ಮಾವಿನಕಾಯಿನ ಬಳಸಂಗಿದ್ರೆ ನಿಂಬೆ ಹುಳಿ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಬಳಸಿರೋದು ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ನಿಂಬೆ ಹುಳಿನ ಅವಶ್ಯಕತೆ ಇಲ್ಲ. ಸೊ ಈಗ ಕೊನೆಯದಾಗಿ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡ್ರೆ ಮಾವಿನಕಾಯಿ ಗೊಜ್ಜು ತುಂಬಾ ಟೇಸ್ಟಿಯಾಗಿರುವಂಥ ಗೊಜ್ಜು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂದಿದ್ರೆ ಸೂಪರಾಗಿರುತ್ತೆ. ಸೊ ಈಗ ಗೊಜ್ಜು ಸಹ ರೆಡಿಯಾಗಿದೆಯಲ್ಲ, ಇನ್ನೊಂದು ಕಡೆ ನಾನು ರೈಸು ಸಹ ಮಾಡಿಟ್ಕೊಂಡು ಹಾಗೆ ರೈಸ್ನ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟಿದೆ. ಇವಾಗ ಅದೇ ಗೊಜ್ಜಿಗೆ ರೈಸು ತಣ್ಣಗಾದ್ಮೇಲೆ ನಾವು ಚಿತ್ರಾನ್ನಕ್ಕೆ ರೈಸು ತುಂಬ ಉದುರುದ್ರಾಗಿ ಮಾಡ್ಕೊಂಡಿರಬೇಕು. ಆವಾಗೇ ಚಿತ್ರಾನ್ನ ತಿನ್ನೋಕ್ಕಾಗಿರ್ಬೋದು, ನೋಡೋಕ್ಕಾಗಿರ್ಬೋದು, ಲುಕ್ ಆಗಿರೋದು. ಈಗ ರೈಸು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ಗೊಜ್ಜೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿನೂ ಆಗಿಬಿಡುತ್ತೆ, ಟೇಸ್ಟಿಯಾಗಿರೋದಿರುತ್ತೆ. ಸೊ ನಾವು ಔಟ್ಸೈಡ್ ತಿಂತೀವಲ್ಲ ಚಿತ್ರಾನ್ನ, ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ನಿಮ್ಗೇನಾದ್ರು ಬೇಕು ಅಂತಂದರೆ ಸ್ವಲ್ಪ ಕಡಲೆ ಬೀಜನ ಮೊದಲೇ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಫ್ರೈ ಮಾಡಿಕೊಂಡು, ಈಗ ನಾವು ಗೊಜ್ಜೆಲ್ಲ ಕಳಿಸ್ತೀವಲ್ಲ ಆವಾಗೂ ಕಡಲೆ ಬೀಜ ಹಾಕ್ಕೋಬೋದು. ಸೊ ಅವಾಗ ಹಾಕಿದ್ರೆ ಇನ್ನೂ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲ ಗೊಜ್ಜಲ್ಲೇ ಆ್ಯಡ್ ಮಾಡ್ಕೊಬೋದು. ಸೊ ಈಗ ರೈಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಸೊ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು. ಸೊ ಬಿಸಿ ಬಿಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸಿ ನೋಡ್ತಿರ್ಬೋದು, ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಸೊ ಈ ರೆಸಿಪಿ ನಿಮ್ಗೆಲ್ಲಾರು ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸಹ ನಮ್ಮ ವೀಡಿಯೋಸ್ನ ನೋಡಲಿ. ಹಾಗೆ ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ. ಮಾವಿನಕಾಯಿ ಮನೆಗಿತ್ತು ಅಂತಂದರೆ ನೀವು ಟ್ರೈ ಮಾಡಿ, ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ.